ಮುಂಬೈನ ಕತ್ತಲು ಬೀದಿಗಳ ನಡುವೆ ಮತ್ತು ಕತ್ತಲಾದ ಮಂಜು ಮುಸುಕಿದ ರಾತ್ರಿಗಳಲ್ಲಿ ಒಬ್ಬ ಹಂತಕ ತಿರುಗಾಡುತ್ತಿದ್ದ. ಅವನಿಗೆ ಮುಖವಿರಲಿಲ್ಲ, ಹೆಸರಿರಲಿಲ್ಲ, ಕೇವಲ ಒಂದೇ ಒಂದು ಆಯುಧ, ಅದೇ ಒಂದು ಭಾರವಾದ ಕಲ್ಲು. ಅವನು ಸದ್ದಿಲ್ಲದೆ ಹೊಡೆಯುತ್ತಿದ್ದ. ಸೂರ್ಯೋದಯಕ್ಕೆ ಮುಂಚೆಯೇ ಮಾಯವಾಗುತ್ತಿದ್ದ. ಪೊಲೀಸರು ಅವನನ್ನ ದಿ ಸ್ಟೋನ್ ಮ್ಯಾನ್ ಎಂದು ಕರೆದರು. ಆದರೆ ಅವನು ಯಾರು ಮತ್ತು ಅವನು ಏಕೆ ಕೊಲೆಗಳನ್ನ ಮಾಡುತ್ತಿದ್ದ? ಇದೆಲ್ಲವೂ ಶುರುವಾದದ್ದು ಕಲ್ಕತ್ತಾದಲ್ಲಿ 1980ರ ದಶಕದ ಆರಂಭ. ನಗರ ನಿದ್ರಿಸುತ್ತಿತ್ತು, ಆದರೆ ಭಯ ಮಾತ್ರ ಎಚ್ಚರವಾಗಿತ್ತು. ಒಬ್ಬರಾದ ಮೇಲೆ ಒಬ್ಬರಂತೆ ಫುಟ್ಪಾತ್ಗಳ ಬಳಿ ನಿರಾಶ್ರಿತರು ಶವವಾಗಿ ಪತ್ತೆಯಾಗುತ್ತಿದ್ದರು. ದೊಡ್ಡ ಕಲ್ಲಿನ ಒಂದೇ ಏಟಿಗೆ ಅವರ ತಲೆಬುರುಡೆಗಳು ಪುಡಿ ಪುಡಿಯಾಗುತ್ತಿದ್ದವು. ಸಾಕ್ಷಿಗಳಿರಲಿಲ್ಲ, ದರೋಡೆಯಾಗಿರಲಿಲ್ಲ, ಕೇವಲ ಸಾವು ಮತ್ತು ರಕ್ತಸಿಕ್ತವಾದ ಒಂದು ಕಲ್ಲು. 1987ರ ಹೊತ್ತಿಗೆ 1 ಡಜನ್ಗಿಂತಲೂ ಹೆಚ್ಚು ಕೊಲೆಗಳಿಗೆ ಸಂಬಂಧ ಕಲ್ಪಿಸಲಾಯಿತು. ಆ ಹಂತಕ ಕೇವಲ ಬಡವರನ್ನ, ಬಯಲಿನಲ್ಲಿ ಮಲಗುವವರನ್ನ ಬೇಟೆಯಾಡುತ್ತಿದ್ದಂತೆ ಕಾಣುತ್ತಿತ್ತು. ಜನರು ಪಿಸುಗುಟ್ಟಲು ಪ್ರಾರಂಭಿಸಿದರು. ಬಹುಶಃ ಅವನು ಮನುಷ್ಯನಲ್ಲ, ಇದೊಂದು ಶಾಪವಿರಬಹುದು. ಆದರೆ ಸತ್ಯವು ಅದಕ್ಕಿಂತಲೂ ಕರಾಳವಾಗಿತ್ತು ಮತ್ತು ತುಂಬಾನೇ ಹತ್ತಿರದಲ್ಲಿತ್ತು. ನಂತರ ಅವನು ಹೇಗೆ ದಿಢೀರನೆ ಕಾಣಿಸಿಕೊಂಡನೋ ಹಾಗೆಯೇ ಮಾಯವಾದ ಮತ್ತು ಕಲ್ಕತ್ತಾ ನಗರ ಮತ್ತೆ ನಿಟ್ಟುಸಿರುಬಿಟ್ಟಿತು. ಆದರೆ 2 ವರ್ಷಗಳ ನಂತರ 1989ರಲ್ಲಿ ಕೊಲೆಗಳು ಮತ್ತೆ ಪ್ರಾರಂಭವಾದವು. ಈ ಬಾರಿ ಮುಂಬೈನಲ್ಲಿ. ಅದೇ ವಿಧಾನ, ಅದೇ ಬಲಿಪಶುಗಳು, ಅದೇ ಭಯ. ಸುಮಾರು 12 ಜನರನ್ನ ಅದೇ ಕ್ರೂರ ರೀತಿಯಲ್ಲಿ ಕೊಲ್ಲಲಾಯಿತು. ರೈಲ್ವೆ ಹಳಿಗಳ ಬಳಿ ಅಥವಾ ನಿರ್ಜನ ರಸ್ತೆಗಳಲ್ಲಿ ಒಂಟಿಯಾಗಿ ಮಲಗಿದ್ದಾಗ. ಪೊಲೀಸರು ಅನುಮಾನಿಸಿದರು, ನಗರಗಳನ್ನು ಬದಲಾಯಿಸಿದ ಅದೇ ಹಂತಕನಿರಬಹುದೇ, ಅಥವಾ ಅದಕ್ಕಿಂತ ಕೆಟ್ಟದಾಗಿ ಒಬ್ಬನಿಗಿಂತ ಹೆಚ್ಚು ಸ್ಟೋನ್ ಮ್ಯಾನ್ಗಳಿದ್ದರೆ. ಮುಂಬೈ ಪೊಲೀಸರು ವಿಶೇಷ ಕಾರ್ಯಪಡೆಯನ್ನ ರಚಿಸಿದರು. ನೂರಾರು ನಿರಾಶ್ರಿತರನ್ನ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲಾಯಿತು. ರಾತ್ರಿ ಗಸ್ತು ಹೆಚ್ಚಿಸಲಾಯಿತು. ಆದರೆ ಹಂತಕ ಯಾವಾಗಲೂ ಒಂದು ಹೆಜ್ಜೆ ಮುಂದಿದ್ದ. ಬೆರಳಚ್ಚುಗಳಿರಲಿಲ್ಲ, ಆಯುಧಗಳಿರಲಿಲ್ಲ ಮತ್ತು ಪ್ರತಿಯೊಬ್ಬ ಸಾಕ್ಷಿಯು ಒಂದೇ ಮಾತನ್ನೇ ಹೇಳುತ್ತಿದ್ದರು. ನನಗೊಂದು ಭಾರವಾದ ಸದ್ದು ಕೇಳಿಸಿತು. ಆಮೇಲೆ ನಿಶಬ್ದ. ಹಲವಾರು ಶಂಕಿತರನ್ನ ಬಂಧಿಸಲಾಯಿತು. ಅವರಲ್ಲಿ ರಾಮನ್ ರಾಘವ್ ಎಂಬ ವ್ಯಕ್ತಿಯೂ ಒಬ್ಬ. ಅವನೊಬ್ಬ ಕುಖ್ಯಾತ ಮನೋರೋಗಿ. ಈ ಹಿಂದೆ ಬೀದಿ ಬದಿಯ ನಿವಾಸಿಗಳನ್ನ ಕೊಂದಿದ್ದ. ಆದರೆ ಈ ಕೊಲೆಗಳ ಸಮಯದಲ್ಲಿ ಅವನು ಈಗಾಗಲೇ ಜೈಲಿನಲ್ಲಿದ್ದ. ಪೊಲೀಸರಿಗೆ ಯಾವುದೇ ಸುಳಿವು ಸಿಗಲಿಲ್ಲ. ಪ್ರಕರಣ ತಣ್ಣಗಾಗಿ ಹೋಯಿತು. ಹಾಗಾದರೆ ಸ್ಟೋನ್ ಮ್ಯಾನ್ ಯಾರು? ಕೆಲವರು ನಂಬುವಂತೆ ಅವನು ವೇಷ ಮರೆಸಿಕೊಂಡ ಸರಣಿ ಹಂತಕ, ಅಂದರೆ ಸೀರಿಯಲ್ ಕಿಲ್ಲರ್. ನಗರದಿಂದ ನಗರಕ್ಕೆ ತೆರಳಿ ಕಣ್ಣಿಗೆ ಕಾಣದವರನ್ನ ಗುರಿಯಾಗಿಸಿಕೊಂಡು ಬಡವರು, ಹೆಸರಿಲ್ಲದವರು, ಯಾರೂ ನೆನಪಿಸಿಕೊಳ್ಳದವರನ್ನ. ಇನ್ನು ಕೆಲವರು ಅದು ಒಬ್ಬನಲ್ಲ, ಅದೊಂದು ಗುಂಪು ಎಂದು ಭಾವಿಸುತ್ತಾರೆ. ಅದೇ ಕ್ರೂರ ಮಾದರಿಯಿಂದ ಪ್ರೇರಿತರಾದ ನಕಲಿ ಹಂತಕರು. ಮತ್ತೊಂದು ಮೈ ಜುಮ್ಮೆನಿಸುವ ಸಿದ್ಧಾಂತವಿದೆ. ಆ ಸ್ಟೋನ್ ಮ್ಯಾನ್ ಬಹುಶಃ ಹತಾಶೆಗೊಂಡ ಮಾಜಿ ಪೊಲೀಸ್ ಆಗಿದ್ದ. ಬೀದಿಗಳಲ್ಲಿ ತುಂಬಿಕೊಂಡಿದ್ದ ನಿರಾಶ್ರಿತರ ವಿರುದ್ಧ ವಿಕೃತ ನ್ಯಾಯವನ್ನ ಬಯಸುತ್ತಿದ್ದ. ಆದರೆ ಯಾವುದೇ ಪುರಾವೆಗಳು ಸಿಗಲಿಲ್ಲ. ಯಾರ ಮೇಲೂ ಆರೋಪ ಹೊರಿಸಲಾಗಲಿಲ್ಲ. 1990ರ ದಶಕದ ಆರಂಭದ ವೇಳೆಗೆ ಕೊಲೆಗಳು ನಿಂತು ಹೋದವು. ಆ ಸ್ಟೋನ್ ಮ್ಯಾನ್, ಅವನು ಯಾರೇ ಆಗಿರಲಿ, ಸುಮ್ಮನೆ ಕಣ್ಮರೆಯಾದ. ತಪ್ಪೊಪ್ಪಿಗೆ ಇಲ್ಲ, ಸುಳಿವಿಲ್ಲ, ಕೇವಲ ಪುಡಿಯಾದ ತಲೆಬುರುಡೆಗಳ ಕುರುಹು ಮತ್ತು ಉತ್ತರವಿಲ್ಲದ ಪ್ರಶ್ನೆಗಳು. ಇಂದಿಗೂ ಆ ಕಡತಗಳು ತೆರೆದೇ ಇವೆ ಮತ್ತು ಬಲಿಪಶುಗಳ ಹೆಸರುಗಳು ಹೆಚ್ಚಿನವರಿಗೆ ಮರೆತು ಹೋಗಿವೆ. ಆದರೆ
ಕೆಲವೊಮ್ಮೆ ತಡರಾತ್ರಿಯಲ್ಲಿ ಮುಂಬೈನ ಬೀದಿಗಳು ಸ್ತಬ್ಧವಾದಾಗ ಸ್ಥಳೀಯರು ಇಂದಿಗೂ ಪಿಸುಗುಡುತ್ತಾರೆ, ರಸ್ತೆ ಬದಿ ಮಲಗಬೇಡಿ, ಸ್ಟೋನ್ ಮ್ಯಾನ್ ಹಿಂತಿರುಗಬಹುದು. ಅವನೊಬ್ಬನೇ ಅಥವಾ ಹಲವರೇ? ಒಬ್ಬ ಹಂತಕನೇ ಅಥವಾ ಭಯದಿಂದ ಹುಟ್ಟಿದ ಕಟ್ಟುಕಥೆ ನಮಗೆಂದಿಗೂ ತಿಳಿಯದೇ ಇರಬಹುದು. ಆದರೆ ಒಂದು ವಿಷಯ ಖಚಿತ, ಸ್ಟೋನ್ ಮ್ಯಾನ್ನ ನೆರಳು ಇಂದಿಗೂ ಭಾರತದ ಬೀದಿಗಳಲ್ಲಿ ಕಾಡುತ್ತಿದೆ, ಎಂದಿಗೂ ಸಿಕ್ಕಿಬೀಳದ ಒಬ್ಬ ಹಂತಕನ ಭೂತವಾಗಿ. ನಿಮಗೇನನ್ನಿಸುತ್ತದೆ? ಹಂತಕನು ಒಬ್ಬನೇ ಅಥವಾ ಹಲವರೇ? ಈ ಕೆಳಗೆ ಕಮೆಂಟ್ ಮಾಡಿ. ಮತ್ತೊಂದಿಷ್ಟು ಇಂತಹ ರೋಚಕ ಕಥೆಗಳಿಗಾಗಿ 360 ಡಿಗ್ರಿ ಕಂಟೆಂಟ್ ಹಬ್ ಅಫಿಷಿಯಲ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದ.